ಇದು ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಹನಿ ಟ್ರ್ಯಾಪ್ ಕೇಸ್ ಸ್ಟೋರಿ. ಕಾಂಗ್ರೆಸ್ ಶಾಸಕನನ್ನೇ ಹನಿ ಟ್ರ್ಯಾಪ್ನಲ್ಲಿ ಕೆಡವಿದಂತಹ ಖತರ್ನಾಕ್ ಟೀಮ್ ಸ್ಟೋರಿ ಇದು. ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಹನಿ ಟ್ರ್ಯಾಪ್ ಕೇಸ್ ಈಗ ಪತ್ತೆಯಾಗಿದೆ. ಅದು ಕೂಡ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಶಾಸಕನನ್ನೇ ಹನಿ ಟ್ರ್ಯಾಪ್ನಲ್ಲಿ ಕೆಡವಿದಂತಹ ಒಂದು ಖತರ್ನಾಕ್ ಗ್ಯಾಂಗ್ ಇದು. ಚಾಮರಾಜ ಕ್ಷೇತ್ರ ಕಾಂಗ್ರೆಸ್ ಶಾಸಕನಿಗೆ ಆಗಿರುವಂತಹ ಹನಿ ಟ್ರ್ಯಾಪ್ ಇದು. ಟ್ರ್ಯಾಪ್ ಮಾಡಿ ಕೈ ಶಾಸಕನಿಗೆ ಬರೋಬ್ಬರಿ 1 ಕೋಟಿಗೆ ಡಿಮ್ಯಾಂಡ್. ತಾನು ಕೆಡ್ಡಕ್ಕೆ ಬೀಳೋದಲ್ಲದೆ ಆಪ್ತರನ್ನು ಕೂಡ ಕೆಡ್ಡಕ್ಕೆ ಕೆಡವಿದ್ರ ಹಾಗಾದ್ರೆ ಹರೀಶ್. ಶಾಸಕನ ಜೊತೆ ಇನ್ನು ಯಾರೆಲ್ಲ ಹನಿ ಟ್ರ್ಯಾಪ್ನಲ್ಲಿ ಬಿದ್ದಿದ್ರು ಹಾಗಾದ್ರೆ ಫ್ರೀಡಂ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಇಡ್ತಾ ಇದ್ದೀವಿ ಇವತ್ತು ನಿಮ್ಮ ಮುಂದೆ. ಇದು ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡಗೆ ಆಗಿರುವಂತಹ ಹನಿ ಟ್ರ್ಯಾಪ್. ಇದು ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಮೆಗಾ ಹನಿ ಟ್ರ್ಯಾಪ್ ಕೇಸ್ ಇದು. ಕಾಂಗ್ರೆಸ್ ಶಾಸಕನನ್ನೇ ಹನಿ ಟ್ರ್ಯಾಪ್ಗೆ ಕೆಡವಿದೆ ಆ ಖತರ್ನಾಕ್ ಟೀಮ್. ಚಾಮರಾಜ ಕ್ಷೇತ್ರ ಕಾಂಗ್ರೆಸ್ ಶಾಸಕ ಹರೀಶ್ ಗೌಡಗೆ ಹನಿ ಟ್ರ್ಯಾಪ್, ಜೊತೆಗೆ ಹರೀಶ್ ಅವರ ಜೊತೆ ಇದ್ದಂತಹ ಆಪ್ತರಿಗೂ ಕೂಡ ಹನಿ ಟ್ರ್ಯಾಪ್ನ ರುಚಿ ಸಿಕ್ಕಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಷ್ಟು ದಿವಸ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ, ಉದ್ಯಮಿಗಳಿಗೆ ಹನಿ ಟ್ರ್ಯಾಪನ್ನು ಮಾಡಲಾಗ್ತಾ ಇತ್ತು. ಜೊತೆಗೆ ಚಿತ್ರರಂಗದ ಗಣ್ಯರಿಗೆ ಹನಿ ಟ್ರ್ಯಾಪ್ ಮಾಡಲಾಗ್ತಾ ಇತ್ತು. ರಾಜಕಾರಣಿಗಳಿಗೆ ಏನೋ ಇದೇನು ಮೊದಲೇನು ಹೇಳೋಕ್ಕಾಗಲ್ಲ, ಇದೇನು ಮೊದಲು ಹನಿ ಟ್ರ್ಯಾಪ್ ಕೇಸ್ ಅಂತ ಹೇಳೋಕ್ಕಾಗಲ್ಲ. ಆದರೆ ಈ ಹಿಂದೆ ಸಾಕಷ್ಟು ನಡೀತಾ ಇತ್ತು. ಇದು ರಾಜ್ಯ ರಾಜಕಾರಣದ ಮಟ್ಟಿಗೆ, ನಮ್ಮ ರಾಜ್ಯ ರಾಜಕಾರಣದ ಮಟ್ಟಿಗೆ ಕಾಂಗ್ರೆಸ್ ಶಾಸಕನ ಹನಿ ಟ್ರ್ಯಾಪ್ ಕೇಸ್ ಏನಿದೆಯಲ್ಲ, ಇದು ಒಂದು ದೊಡ್ಡ ಕೇಸ್ ಅಂತಲೇ ಹೇಳ್ಬೋದು. ಸಾಕಷ್ಟು ಹನಿ ಟ್ರ್ಯಾಪ್ಗೆ ಒಳಗಾಗ್ತಾ ಇರ್ತಾರೆ. ಮತ್ತೊಂದಿಷ್ಟು ಹನಿ ಟ್ರ್ಯಾಪ್ ಯಾರು ಮಾಡ್ತಾರಲ್ಲ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರೆ, ಹಣಕ್ಕೋಸ್ಕರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರೆ. ಇವರಿಗೆ ಅರಿವಿಲ್ಲದ ಹಾಗೆ ಅವರ ಖಾಸಗಿ ವಿಡಿಯೋಗಳನ್ನು ಚಿತ್ರೀಕರಣ ಮಾಡಿಕೊಂಡು ನಿಮ್ಮ ವಿಡಿಯೋ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಸೋಷಿಯಲ್ ಮೀಡಿಯಾದಲ್ಲಿ ನಾವು ವೈರಲ್ ಮಾಡ್ತೀವಿ, ಇಷ್ಟು ಅಮೌಂಟ್ ಕೊಡಿ ಅಂದರೆ ಅವ್ರದ್ದೆಲ್ಲ ಡಿಮ್ಯಾಂಡ್ ಹೆಂಗಿರ್ತದಂದರೆ 1 ಕೋಟಿ 2 ಕೋಟಿ 5 ಕೋಟಿ ಈ ಥರ ಜಾಸ್ತಿನೇ ಡಿಮ್ಯಾಂಡ್ ಇರ್ತದೆ. ಹಾಗಾಗಿ ಈಗ ಆ ಸರದಿಯಲ್ಲಿ ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಇದ್ದಾರೆ. ಆ ಒಂದು ಟೀಮ್ ಏನಿದೆಯಲ್ಲ ಅವ್ರಿಗೆ ಇದೇ ಕೆಲಸ, ಹನಿ ಟ್ರ್ಯಾಪ್ ಮಾಡೋದೇ ಕೆಲಸ. ಈಗ ಸಾಕಷ್ಟು ಸಾರ್ವಜನಿಕ ಜೀವನದಲ್ಲಿ ಬದುಕ್ತಾ ಇರುವಂತಹ, ಸಾರ್ವಜನಿಕರ ಜೊತೆನೇ ಒಡನಾಟ ಇರುವಂತಹ ಶಾಸಕರಿಗೂ ಕೂಡ ಈ ಹನಿ ಟ್ರ್ಯಾಪ್ನ ಒಂದು ಕಂಟಕ ಎದುರಾಗಿದೆ ಅಂತಲೇ ಹೇಳ್ಬೋದು. ಮತ್ತು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಕಾಂಗ್ರೆಸ್ನ ಶಾಸಕ ಹರೀಶ್ ಅವರ ಒಂದಿಷ್ಟು ಫೋಟೋಗಳನ್ನು ಕೂಡ ಈಗ ನೋಡ್ತಾ ಇದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಭಾಗಿಯಾಗಿರುವಂಥದ್ದು, ಕೆಲವೊಂದಿಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಒಂದಿಷ್ಟು ಫೋಟೋಗಳನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಈಗ ಒಟ್ಟಿನಲ್ಲಿ ಈ ಹನಿ ಟ್ರ್ಯಾಪ್ ಮಾಡಿ ಕಾಂಗ್ರೆಸ್ ಶಾಸಕನಿಗೆ ಬರೋಬ್ಬರಿ 1 ಕೋಟಿ ರೂಪಾಯಿಗೆ ಡಿಮ್ಯಾಂಡ್ ಇಟ್ಟಿದೆ ಆ ಟೀಮ್. ಇನ್ನೊಂದು ಕಡೆ ಶಾಸಕ ತಾನು ಕೆಡ್ಡಕ್ಕೆ ಬೀಳೋದಲ್ಲದೆ ಆಪ್ತರನ್ನು ಕೂಡ ಈಗ ಕೆಡವಿಕೆ, ಅಂದರೆ ಈ ಕೆಡ್ಡಕ್ಕೆ ಕೆಡವು ಬಿಟ್ರೆ ಹಾಗಾದರೆ, ಅಂದರೆ ತನಗೆ ಗೊತ್ತಿದ್ದು ಗೊತ್ತಿಲ್ಲದೇ ಇವರು ಬಿದ್ದಿರ್ತಾರೆ. ಈ ಹನಿ ಟ್ರ್ಯಾಪೇ ಮಾಡ್ತಾ ಇದ್ದಾರೆ ಅಂದರೆ ಯಾವ ಶಾಸಕನೂ ಕೂಡ ಸಾಕಷ್ಟು ಅಲರ್ಟ್ ಆಗಿರ್ತಾರೆ. ಬರೀ ಶಾಸಕರಷ್ಟೇ ಅಂತಲ್ಲ, ಯಾವುದೇ ಒಬ್ಬ ಮನುಷ್ಯ, ಅವರು ಉದ್ಯಮಿ ಆಗಿರಲಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದರೂ ಕೂಡ ಅಲರ್ಟ್ ಆಗ್ತಾರೆ. ಆದರೆ ಇವರಿಗೆ ಅರಿವಿಲ್ಲದಂತೆ ಇವರು ಈ ಕೆಡ್ಡಕ್ಕೆ